ಚಾನೆಲ್ನ ವೀಕ್ಷಕರಿಗೆ ನಮಸ್ಕಾರ. ಮಿತ್ರರೇ, ಮೊಬೈಲ್ನಲ್ಲಿ ಸಿಮ್ ಕಾರ್ಡ್ ಅನ್ನು ಬದಲಿಸಿದರೆ ವಾಟ್ಸಾಪ್ ಕೆಲಸ ಮಾಡುವುದಿಲ್ಲವೇ? ಇಂತಹ ಸುದ್ದಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಹಾಗಾದರೆ ಈ ಸುದ್ದಿಯ ಹಿಂದಿನ ನಿಜ ಸತ್ಯ ಏನೆಂಬುದನ್ನು ಒಂದಿಷ್ಟು ನೋಡೋಣ. ಭಾರತದಲ್ಲಿ ಈಗ ವಾಟ್ಸಾಪ್, ಸ್ನ್ಯಾಪ್ಚಾಟ್ ಸೇರಿದಂತೆ ಹಲವಾರು ಮೆಸೇಜಿಂಗ್ ಆ್ಯಪ್ಗಳು ಲಭ್ಯವಿದೆ. ಇವುಗಳ ಜನಪ್ರಿಯತೆ ಎಲ್ರಿಗೂ ತಿಳಿದೇ ಇದೆ. ಇವುಗಳ ಬಳಿ ದೊಡ್ಡ ಪ್ರಮಾಣದ ಬಳಕೆದಾರರ ಸಂಖ್ಯೆ ಕೂಡ ಇದೆ. ಈ ದೊಡ್ಡ ಬಳಕೆದಾರರ ಸಂಖ್ಯೆಯನ್ನು ಲಾಭಕ್ಕೆ ಬಳಸಿಕೊಂಡು ಸೈಬರ್ ಕಳ್ಳರು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಮುಂತಾದ ಆ್ಯಪ್ಗಳನ್ನು ಬಳಸಿ ಹಲವರನ್ನು ಸೈಬರ್ ಮೋಸಕ್ಕೆ ಒಳಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಜನರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡ ಭಾರತ ಸರ್ಕಾರ ಒಂದು ದೊಡ್ಡ ಆದೇಶವನ್ನು ಹೊರಡಿಸಿದೆ. ಏನಿದು ಈ ಹೊಸ ಆದೇಶ ಅಂತ ನೋಡೋಣ. ವಾಟ್ಸಾಪ್, ಟೆಲಿಗ್ರಾಮ್, ಸಿಗ್ನಲ್, ಸ್ನ್ಯಾಪ್ಚಾಟ್ ಮುಂತಾದ ಮೆಸೇಜಿಂಗ್ ಆ್ಯಪ್ಗಳಿಗೆ ನಿಯಮಗಳನ್ನು ಕಡ್ಡಾಯಗೊಳಿಸಲಾಗಿದೆ. ಮಿತ್ರರೇ, ವಾಸ್ತವವಾಗಿ ಭಾರತದ ದೂರಸಂಪರ್ಕ ಇಲಾಖೆ DOT ಈ ನಿಯಮವನ್ನು ಟೆಲಿಕಮ್ಯುನಿಕೇಷನ್ ಸೈಬರ್ ಸೆಕ್ಯೂರಿಟಿ ಅಮೆಂಡ್ಮೆಂಟ್ ರೂಲ್ 2025 ಅಡಿಯಲ್ಲಿ ಜಾರಿಗೆ ತಂದಿದೆ. ಈ ಹೊಸ ನಿಯಮದ ಪ್ರಕಾರ ಕಂಪನಿಗಳು ಈಗ ಸಕ್ರಿಯ ಸಿಮ್ ಕಾರ್ಡ್ ಇರುವ ಬಳಕೆದಾರರಿಗೆ ತಮ್ಮ ಸೇವೆಗಳನ್ನು ಒದಗಿಸಲಿವೆ. ಮೆಸೇಜಿಂಗ್ ಆ್ಯಪ್ಗಳು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರಲು 90 ದಿನಗಳ ಅವಧಿಯನ್ನು ಕೂಡ ನೀಡಲಾಗಿದೆ. ಕೇಂದ್ರ ಸರ್ಕಾರವು ಈಗ ಮೆಸೇಜಿಂಗ್ ಆ್ಯಪ್ಗಳನ್ನು ಟೆಲಿಕಮ್ಯುನಿಕೇಷನ್ ಐಡೆಂಟಿಫೈಯರ್ ಯೂಸರ್ ಐಡೆಂಟಿಟೀಸ್ ವಿಭಾಗದೊಳಗೆ ಸೇರಿಸಿದೆ. ಹೀಗಾಗಿ ಕಂಪನಿಗಳು ಈಗ ಬಳಕೆದಾರರ ಸಕ್ರಿಯ ಸಿಮ್ ಕಾರ್ಡ್ಗೂ ಆ್ಯಪ್ ಸಂಪರ್ಕ ಹೊಂದಿರುವುದು ಅನಿವಾರ್ಯವೆಂದು ಖಚಿತಪಡಿಸಬೇಕಾಗಿದೆ. ಇದೇ ವೇಳೆ ವಾಟ್ಸಾಪ್ ವೆಬ್ ಬಳಸುವವರಿಗೂ ಹೊಸ ನಿಯಮ ಜಾರಿಯಾಗಿದೆ. ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ವಾಟ್ಸಾಪ್ ವೆಬ್ 6 ಗಂಟೆಗಳ ನಂತರ ಸ್ವಯಂಚಾಲಿತವಾಗಿ ಲಾಗ್ಔಟ್ ಆಗುತ್ತದೆ. ಅನಂತರ ಬಳಕೆದಾರರು ಮತ್ತೆ ವಾಟ್ಸಾಪ್ನ ವೆಬ್ಗೆ ಲಾಗಿನ್ ಮಾಡಲು QR ಕೋಡ್ ಸ್ಕ್ಯಾನ್ ಮಾಡಲೇಬೇಕಾಗುತ್ತದೆ. ಇದಕ್ಕೆ ಮೊದಲು ಒಮ್ಮೆ QR ಕೋಡ್ ಸ್ಕ್ಯಾನ್ ಮಾಡಿದರೆ ಕಂಪ್ಯೂಟರ್ ಆಫ್ ಮಾಡಿಬಿಟ್ರು ಮತ್ತೆ ಆನ್ ಮಾಡಿದಾಗಲೂ ವಾಟ್ಸಾಪ್ ವೆಬ್ ಲಾಗಿನ್ ಆಗಿರುವಂತೆಯೇ ಇರುತ್ತಿತ್ತು. ಆದರೆ ಈಗ ಇದು ಸಾಧ್ಯವಿಲ್ಲ. ಹೊಸ ನಿಯಮದ ಪ್ರಕಾರ ಪ್ರತಿ 6 ಗಂಟೆಗಳ ಒಳಗೆ ನೀವು ಮತ್ತೆ ಲಾಗಿನ್ ಮಾಡಬೇಕಾಗುತ್ತದೆ. ಬಹುತೇಕ ಮೆಸೇಜಿಂಗ್ ಆ್ಯಪ್ಗಳಲ್ಲಿ ಮೊದಲ ಬಾರಿ ಇನ್ಸ್ಟಾಲ್ ಮಾಡಿದಾಗ ಮೊಬೈಲ್ ನಂಬರ್ ಪರಿಶೀಲನೆ ಅಂದರೆ OTP ಬರುತ್ತಿತ್ತು. ಅನಂತರ ನೀವು ಆ ಸಿಮ್ ಕಾರ್ಡ್ ಮೊಬೈಲ್ನಿಂದ ತೆಗೆದರೂ ಆಪ್ ಸರಾಗವಾಗಿ ನಿಮ್ಮ ಆ್ಯಪ್ಗಳು ಕೆಲಸ ಮಾಡ್ತಿತ್ತು. ಇದನ್ನೇ ಸೈಬರ್ ಕಳ್ಳರು ಮತ್ತು ಕ್ರಿಮಿನಲ್ಗಳು ಸೈಬರ್ ಮೋಸಕ್ಕಾಗಿ ಸುಲಭವಾಗಿ ಬಳಸಿಕೊಳ್ತಾ ಇದ್ರು. ಅಂತಹ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಈಗ ಈ ಹೊಸ ನಿಯಮದ ಪ್ರಕಾರ ನಿಷ್ಕ್ರಿಯವಾದಂತಹ ಸಿಮ್ ಕಾರ್ಡ್ನಲ್ಲಿ ಯಾವುದೇ ವಾಟ್ಸಪ್ ಕೆಲಸ ಮಾಡುವುದಿಲ್ಲ. ಹೊಸ ಆದೇಶದಂತೆ ಮೆಸೇಜಿಂಗ್ ಆ್ಯಪ್ಗಳನ್ನು ಬಳಸಲು ಸಕ್ರಿಯ ಸಿಮ್ ಕಾರ್ಡ್ ಕಡ್ಡಾಯವಾಗಿದೆ. ಆ ಸಿಮ್ ಕಾರ್ಡ್ ಅನ್ನು ನೀವು ಸ್ಮಾರ್ಟ್ ಫೋನ್ನಿಂದ ತೆಗೆದರೂ ಕೂಡ ನಿಮಗೆ ಮೆಸೇಜಿಂಗ್ ಆ್ಯಪ್ ತಕ್ಷಣವೇ ನಿಂತು ಹೋಗುತ್ತದೆ. ಡೆಡ್ಲೈನ್ ಪ್ರಕಾರ ಈ ಹೊಸ ನಿಯಮ ಫೆಬ್ರವರಿ 2026 ಜಾರಿಯಾಗುತ್ತದೆ. ಆದ್ದರಿಂದ ಈ ನಿಯಮ ನಿಮ್ಮ ಎಲ್ಲರಿಗೂ ಬಹಳಷ್ಟು ಮುಖ್ಯ. ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ರೀತಿಯ ಆ್ಯಪ್ಗಳನ್ನು ಬಳಸ್ತೇವೆ. ಒಂದಷ್ಟು ಬಾರಿ ನಾವು ವಾಟ್ಸಾಪ್ ವೆಬ್ ಅನ್ನು ಲಾಗಿನ್ ಮಾಡಿ 2-4 ಗಂಟೆಗಳ ಕಾಲ ಅದನ್ನೇ ತೆರೆದಿಟ್ಟಿರುತ್ತೇವೆ. ಕೆಲವೊಮ್ಮೆ ನಾವು ನಮ್ಮದೇ ಅಲ್ಲದ ಅಪರಿಚಿತರ ನಂಬರ್ಗಳಿಂದಲೂ ವಾಟ್ಸಪ್ ಅನ್ನು ಬಳಸ್ತಾ ಇರುತ್ತೇವೆ. ಈಗ ಈ ಹೊಸ ನಿಯಮದ ನಂತರ ಇದರ ಪರಿಣಾಮ ಮಾತ್ರ ಸೈಬರ್ ಅಪರಾಧಿಗಳ ಮೇಲೆ ಮಾತ್ರವಲ್ಲ, ಈ ರೀತಿಯಾಗಿ ವಾಟ್ಸಪ್, ಸ್ನ್ಯಾಪ್ಚಾಟ್ ಮುಂತಾದ ಆ್ಯಪ್ಗಳನ್ನು ಬಳಸುವ ಸಾಮಾನ್ಯ ಬಳಕೆದಾರರ ಮೇಲೂ ಕೂಡ ಪರಿಣಾಮ ಬೀಳುತ್ತದೆ.